ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ಪಟ್ಟಣದ ಎಪಿಎಂಸಿ ಎದುರುಗಡೆ ನುರಿತ ವೈದ್ಯರ ತಂಡವೇ ಆರಂಭಿಸಿದ ವಂಶವೃಕ್ಷ ಆಸ್ಪತ್ರೆ ಉದ್ಘಾಟನೆಗೊಂಡಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ವಂಶವೃಕ್ಷ ಆಸ್ಪತ್ರೆಯ ವೈದ್ಯ ದೇವರಾಜ್ ವರ್ಮಾ ಅವರು ತಂದೆಯ ಆಶಯದಂತೆ ನಡೆದುಕೊಂಡು ಮಾನ್ವಿಯಲ್ಲಿ ಜನಸೇವೆ ಮಾಡಲು ಮುಂದಾಗಿದ್ದಾರೆ. ದೇವರಾಜ್ ವರ್ಮಾ ವಂಶವೃಕ್ಷ ಆಸ್ಪತ್ರೆಯಲ್ಲಿ ಮಕ್ಕಳ ಕುರಿತು ಮತ್ತು ಸ್ತ್ರೀ ರೋಗದ ಚಿಕಿತ್ಸೆ ಸೇರಿ ಆರೋಗ್ಯದ ಸಂಬಂಧಿತ ವೈದ್ಯರು ಚಿಕಿತ್ಸೆಗೊಂಡಿದ್ದಾರೆ. ಈ ಭಾಗದ ಜನ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ವೈದ್ಯ ದೇವರಾಜ್ ವರ್ಮಾ ಮಾಧ್ಯಮಕ್ಕೆ ಮೂಲಕ ತಿಳಿಸಿದ್ದಾರೆ. ನಾನು ಡಾಕ್ಟರ್ ದೇವರಾಜ್ ವರ್ಮಾ ಅವರ ಇಲ್ಲಿ ಆತ್ಮೀಯರು ಅವರು ಮಾಡ್ತಕ್ಕಂಥ ಇಲ್ಲಿ ಮಾನವಿಯಲ್ಲಿ ಒಳ್ಳೆಯ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂತಂತಂದರೆ ನಮ್ಮ ಮಾನವಿಯಲ್ಲಿ ಅಗತ್ಯವಾಗಿ ಬೇಕಿರ್ತಕ್ಕಂಥ ಆಸ್ಪತ್ರೆಯನ್ನು ನಮ್ಮ ಆತ್ಮೀಯರಾದಂಥ ಡಾಕ್ಟರ್ ದೇವರಾಜ್ ವರ್ಮಾ ಮತ್ತು ಡಾಕ್ಟರ್ ಪೃಥ್ವಿ ದೇವರಾಜ್ ವರ್ಮಾ ಅವರ ಸಾರಥ್ಯದಲ್ಲಿ ಇವತ್ತು ವಂಶವೃಕ್ಷ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದೀವಿ. ಓಪನಿಂಗ್ ಆಗಿದೆ. ಈ ಓಪನಿಂಗ್ ಸಮಯದಲ್ಲಿ ಈ ಒಂದು ಡಾಕ್ಟರ್ ದೇವರಾಜ್ ವರ್ಮಾ ಅವರ ಒಂದು ತಂಡ ಏನಿದೆ ಅಂದರೆ ಆ ತಂಡದಲ್ಲಿ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳ ನುರಿತಂಥ ಒಳ್ಳೆಯ ವೈದ್ಯರು ಈ ಒಂದು ಆಸ್ಪತ್ರೆಯಲ್ಲಿ ಲಭ್ಯ ಇದ್ದಾರೆ. ಮತ್ತು ಮಕ್ಕಳ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆಯೇ ಹೆಣ್ಣು ಮಕ್ಕಳ ಗರ್ಭಿಣಿ ಸ್ತ್ರೀಯರ ಮತ್ತು ಅನೇಕ ರೀತಿಯ ರೋಗಾಣುಗಳಿಗೆ ಒಳ್ಳೆಯ ಚಿಕಿತ್ಸೆಯನ್ನು ಕೊಡುವಂಥ ಕೆಲಸ ನಮ್ಮ ದೇವರಾಜ್ ವರ್ಮಾ ಮತ್ತು ಪೃಥ್ವಿ ದೇವರಾಜ್ ವರ್ಮಾ ಅವರು ಮಾಡ್ತಾ ಇದ್ದಾರೆ. ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ವಂಶ ವೃಕ್ಷ ಆಸ್ಪತ್ರೆ ಬೆಳೀಲಿ, ಜೊತೆಗೆ ಈ ಒಂದು ಆಸ್ಪತ್ರೆಯಲ್ಲಿ ಸಿಗುವಂಥ ಎಲ್ಲ ಸೌಲಭ್ಯಗಳು ಇಲ್ಲಿ ನಮ್ಮ ಮಾನವೀಯ ಆಜುಬಾಜಿನ ಎಲ್ಲ ಜನರು ಸದುಪಯೋಗ ಪಡಿಸಿಕೊಂಡು ಆಮೇಲೆ ಒಳ್ಳೆಯ ಆರೋಗ್ಯವನ್ನು ಪಡಲಿಕ್ಕೆ ನಮ್ಮ ಆಸ್ಪತ್ರೆ ಯಾವಾಗಲೂ ಸಜ್ಜಾಗಿರುತ್ತೆ. 24/7 ಸೇವೆಯನ್ನು ಕೊಡುವಂಥ ಕೆಲಸ ನಮ್ಮ ಡಾಕ್ಟರ್ ದೇವರಾಜ್ ವರ್ಮಾ ಅವರು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ತಾವೆಲ್ಲರೂ ಬಂದು ಶುಭ ಹಾರೈಸಿ ಈ ಒಂದು ಆಸ್ಪತ್ರೆ ಏಳಿಗೆಗೆ ತಾವೆಲ್ಲ ಕೈ ಜೋಡಿಸಬೇಕೆಂದು ನಾನು ಈ ಮೂಲಕ ಕೇಳಿಕೊಳ್ತೇನೆ. ದೇವರಾಜ್ ವರ್ಮಾ ಅವರು ಈ ಮಾನವಿಯಲ್ಲಿ ಆಸ್ಪತ್ರೆಯನ್ನು ಈ ದಿನಾಂಕ 23/4/2026 ಓಪನಿಂಗ್ 11 ಗಂಟೆಗೆ ಆಗೈತಿ. ಮತ್ತು ಸುತ್ತಮುತ್ತಲಿನವರು ಬಂದು ಆರೋಗ್ಯ ತಜ್ಞರಿದ್ದಾರೆ, ಅವರಲ್ಲಿ ಬಂದು ತೋರಿಸಿಕೊಳ್ಬೇಕು. ಎಲ್ಲ ರೋಗ ರುಜಿನಗಳಿಗೆ ತಕ್ಕ ಚಿಕಿತ್ಸೆಯನ್ನು ಪಡೆದುಕೊಂಡು ಹೋಗಬೇಕು ಅಂತ ಹೇಳಿ. ಅಲ್ಲ ಸರ್, ಏನಂತಂದರೆ ನಿಮ್ಮ ಮಗ ವೈದ್ಯರಿದ್ದಾರೆ ಈ ಭಾಗದಲ್ಲಿ ಮೈಸೂರು, ಮಂಗಳೂರು ಮತ್ತು ಬೆಂಗಳೂರು ಭಾಗದಲ್ಲಿ ಅಲ್ಲಿ ಸೇವೆ ಮಾಡೋಕೆ ಒಂದು ಇದಿದೆ. ಈ ಭಾಗದಲ್ಲಿ ಯಾವ ರೀತಿ ನಿಮ್ಮ ಸಲಹೆಯಿಂದ ನೀವು ಆಸ್ಪತ್ರೆ ಇದು ಮಾಡಿದಾರೆ ಅಂತ ಹೇಳ್ತಾ ಇದ್ದೀರಾ, ಹೇಗೆ ಸರ್? ಹೌದ್ರಿ, ಮೈಸೂರು ಬೆಂಗಳೂರಲ್ಲಿ ಅವರೇನು ಹೋಗ್ತೀವಿ ಅಂದರು. ಆದ್ರೂ ನಾವು ಅಲ್ಲೇನು ಬೇಡಪ್ಪ, ಇಲ್ಲೇ ಸುತ್ತಮುತ್ತ ನಮ್ಮ ತಾಲೂಕುಗಳಲ್ಲೇ ಮಾಡಿರಿ, ಹೆಸರು ಬರಲಿ, ತಜ್ಞ ವೈದ್ಯರಿಲ್ಲ, ಒಳ್ಳೆ ವೈದ್ಯರಾಗಿ ನೀವು ಇಲ್ಲಿ ಸೇವೆ ಸಲ್ಲಿಸಿರಿ. ನಮ್ಮ ಮಗ ಮತ್ತು ನಮ್ಮ ಸೊಸೆ ಇಬ್ಬರು ತಜ್ಞ ವೈದ್ಯರು ಇದ್ದಾರೆ, ಅವರು ಚೆನ್ನಾಗಿ ಚಿಕಿತ್ಸೆ ಮಾಡಲಿ. ಮಾನವಿಯಲ್ಲಿ ಸುತ್ತಮುತ್ತಲಿನ ನಮ್ಮ ಬಾಂಧವರು, ಅಣ್ಣ ತಮ್ಮಂದಿರು, ಸಹೋದರಿಯರಿಗೆ ಆಗ್ತಕ್ಕಂಥ ಗರ್ಭಿಣಾವಸ್ಥೆಯಲ್ಲಿ ಕಷ್ಟ ಇದ್ದರೆ ಬಂದು ತಕ್ಷಣ ಆಗಿಂದಾಗೆ ಸ್ಪಂದಿಸ್ತಾರೆ. ಅದಕ್ಕಾಗಿ ಇಲ್ಲಿ ಬಂದು ತೋರಿಸಿಕೊಡ್ಬೇಕು, ಮಾಡಬೇಕು. ಹಾಗೆ ಎಲ್ಲರೂ ಬಂದು ಆಶೀರ್ವದಿಸಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ದೇವರಾಜ್, ಸ್ತ್ರೀ ರೋಗ ತಜ್ಞರು ಮಾನವಿಯಲ್ಲಿ. ನಾನು ಇಂದು ವಂಶವೃಕ್ಷ ಆಸ್ಪತ್ರೆ ಪ್ರಾರಂಭಿಸಿದ್ದೇನೆ. ಇದರಲ್ಲಿ ಎಲ್ಲ ತಜ್ಞರು ಇದ್ದಾರೆ. ನಾನು ಸ್ತ್ರೀ ರೋಗ ತಜ್ಞ, ನಮ್ಮ ವೈಫ್ ಧರ್ಮಪತ್ನಿ ಅವರು ಪೀಡಿಯಾಟ್ರಿಷಿಯನ್ ಮಕ್ಕಳದ್ದು, ಹಾಗೂ ನಮ್ಮ ಫ್ರೆಂಡ್ಸ್ ಸಾಯಿ ವಂಶಿ ಅವರು ಆರ್ಥೋಪೆಡಿಷಿಯನ್ ಅಲ್ಲಿದ್ದಾರೆ, ಹಾಗೂ ಬೇರೆ ಫಿಸಿಷಿಯನ್ ಡಾಕ್ಟರ್ ವಿನೋದ್ ಪಾಟೀಲ್, ಹಾಗೂ ನೆಫ್ರಾಲಜಿಸ್ಟ್ ಡಾಕ್ಟರ್ ಶಂಕರ್ ಗದ್ವಾಲ್ ಅವರು, ನಿಶಾಂತ್ ಪಾಟೀಲ್ ಕಾರ್ಡಿಯಾಲಜಿಸ್ಟ್, ಎಲ್ಲ ನುರಿತ ತಜ್ಞರು ಇಲ್ಲಿ ಬರ್ತಾರೆ. 2 ವಾರಕ್ಕೊಮ್ಮೆ ಸ್ಪೆಷಲಿಸ್ಟ್ ಬರ್ತಾರೆ. ಡೈಲಿ ನಾವು ವಿನೋದ್ ಸರ್ ಡಯಾಬಿಟಿಯಾಲಜಿಸ್ಟ್ ಅವರು, ಪೃಥ್ವಿ ಮಕ್ಕಳ ಡಾಕ್ಟರ್, ಸ್ಕ್ಯಾನಿಂಗ್ ಸೆಂಟರ್ ಇದೆ. ಎಲ್ಲರೂ ಮಾನವಿ ಜನತೆ ಈ ಸ್ಕ್ಯಾನಿಂಗ್ ಸೆಂಟ್ರನ್ನು ಉಪಯೋಗಿಸ್ಕೊಳ್ಬೇಕು ಅಂತ. ಅಲ್ಲ ಸರ್, ಏನಂತಂದರೆ ನಿಮ್ಮ ತಂದೆಯವರು ಏನಂತ ಹೇಳಿದ್ರಂದರೆ, ಈಗ ಬೆಂಗಳೂರು ಭಾಗದಲ್ಲಿ, ಮೈಸೂರು ಭಾಗದಲ್ಲಿ ಅಥವಾ ಮಂಗಳೂರು ಭಾಗದಲ್ಲಿ ವೈದ್ಯರಾದ ನಂತರ ಆ ಭಾಗದಲ್ಲಿ ಇರ್ತಕ್ಕಂಥದ್ದು ಕೂಡ ಇರ್ತಾರೆ. ಆದರೆ ನಾವು ನಮ್ಮ ಮಗನಿಗೆ ಈ ಭಾಗದಲ್ಲಿ ಸೇವೆ ಮಾಡೋ ಬಗ್ಗೆ ಒಂದು ರೀತಿಯಲ್ಲಿ ನಿಮ್ಮ ತಂದೆಯವರು ಹೇಳಿದರು. ನಿಮ್ಮ ತಂದೆಯವರು ಹೇಳಿದ್ಕೊಂಡು ಯಾವ ರೀತಿ ಸರ್ ಅಳವಡಿಸ್ಕೊಂಡ್ರಿ? ನಾವು ಯೂಶಲಿ ನಾವು ಓದಿದ್ದೆಲ್ಲ PUC ಆಯಿತು, ಸ್ಕೂಲ್ ಆಯಿತು, ಎಲ್ಲ ನಾವು ಓದಿದ್ದಿಲ್ಲ ಹೈದ್ರಾಬಾದ್ ರೀಜನಲ್ಲೇ. ಹಾಗಾಗಿ ನಾವು MBBS ರಿಮ್ಸ್ ಕಾಲೇಜಲ್ಲಿ ಮತ್ತು PG ಬಂದು ಬಳ್ಳಾರಿಯಲ್ಲೇ ಮಾಡಿದ್ದು. ಹಾಗಾಗಿ ನಾವು ಇಲ್ಲೇ ಸೇವೆ ಸಲ್ಲಿಸಬೇಕು. ರಾಯಚೂರು ಮಾನವಿ ಆದ ತಾಲೂಕಲ್ಲಿ ನಮ್ಮದು ಪ್ರಾಪರು ದೇವದುರ್ಗ ಬಂದಿತ್ತು. ನಾವು ದೇವದುರ್ಗ ಆಗಲಿ ಅಥವಾ ಮಾನವಿಯಲ್ಲೇ ನಮ್ಮ ತಂದೆಯವರು ಹೇಳಿದ್ರು ಏನು ಸೇವೆ ಮಾಡಿದ್ರು ಹಳ್ಳಿ ಕಡೆ ಯಾವುದೋ ತಾಲೂಕು ಪ್ಲೇಸಲ್ಲೇ ಮಾಡಿ ನಮ್ಮ
ಜಿಲ್ಲೆಗೆ ನಾವು ಕೊಡುಗೆ ಕೊಡಬೇಕಂತ ಹೇಳಿದ್ರೆ ಅದಕ್ಕೆ ನಾವು ಇಲ್ಲೇ ಪ್ರಾರಂಭಿಸಿದ್ವಿ. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.